ಇರಾನ್ ಮೇಲೆ ಇಸ್ರೇಲ್ ಸೇನೆಯಿಂದ ಏರ್ ಸ್ಟ್ರೈಕ್ ಆಗಿದೆ. ಕಳೆದ 18 ದಿನಗಳಿಂದ ನಡೀತಾ ಇರುವಂತಹ ಈ ಮಹಾಯುದ್ಧ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ಇರಾನ್ ಭದ್ರತಾ ಮುಖ್ಯಸ್ಥನನ್ನ ಗುರಿಯಾಗಿಸಿ ವಾಯು ದಾಳಿಯನ್ನ ಮಾಡಲಾಗಿದೆ. ಏರ್ ಸ್ಟ್ರೈಕ್ ಆಗಿದೆ ಇರಾನ್ ಮೇಲೆ. ಇಸ್ರೇಲ್ ಮಾಡಿರುವಂತಹ ಮಹಾಯುದ್ಧದ ದಾಳಿ ಇದು. ಅಲಿ ಲಾರಿಜಾನಿ ಹತ್ಯೆ ಆಗಿರುವ ಬಗ್ಗೆ ಮಾಹಿತಿ ಅಸ್ಪಷ್ಟವಾಗಿದೆ. ಟಾಪ್ ಕಮಾಂಡರ್ ಗೋಲಂ ರೇಜಾ ಸೊಲೈಮನಿ ಹತ್ಯೆಯಾಗಿದ್ದು, ಈಗಾಗಲೇ ಅಲಿ ಲಾರಿಜಾನಿ ಹತ್ಯೆ ಆಗಿರುವ ಬಗ್ಗೆ ಮಾಹಿತಿ ಅಸ್ಪಷ್ಟವಾಗಿದೆ. ಟಾಪ್ ಕಮಾಂಡರ್ ಗೋಲಂ ರೇಜಾ ಸೊಲೈಮನಿ ಹತ್ಯೆಯಾಗಿದೆ. ನಿನ್ನೆಯಷ್ಟೇ ಮುಸ್ಲಿಂ ರಾಷ್ಟ್ರಗಳಿಗೆ ಪತ್ರವನ್ನ ಬರೆದಿತ್ತು, ಭದ್ರತಾ ಮುಖ್ಯಸ್ಥರು ಬರೆದಿದ್ರು. ಅಮೆರಿಕ ದಾಳಿಯ ವಿಚಾರದಲ್ಲಿ ಮೌನವನ್ನ ಪ್ರಶ್ನೆ ಮಾಡಿದ್ದಾರೆ ಅಲಿ ಲಾರಿಜಾನಿ. ಇನ್ನು ಬಾಗ್ದಾದ್, ದುಬೈ, ದೋಹಾ ಹೀಗೆ ಗುರಿಯಾಗಿಸಿಕೊಂಡು ಇರಾನ್ ಅಟ್ಯಾಕ್ ಅನ್ನು ಕೂಡ ಮಾಡ್ತಿದೆ. ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿ ಇರಾನ್ ದಾಳಿಯನ್ನ ಮಾಡ್ತಾ ಇದ್ದು, ಪದೇ ಪದೇ ಡ್ರೋನ್ ದಾಳಿ ಮೂಲಕ ಇರಾನ್ ತಿರುಗೇಟನ್ನ ಕೊಡ್ತಾ ಇದೆ. ಅಮೆರಿಕ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡಿದೆ. ಸೊ ಈಗ ಈ ಯುದ್ಧ ಮತ್ತೊಂದು ಮಜಲನ್ನ ಪಡೆದುಕೊಂಡ ಹಾಗೆ ಕಾಣಿಸ್ತಾ ಇದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮಹಾಯುದ್ಧ ನಡೀತಾ ಇದೆ. ಗೋಲಂ ರೇಜಾ ಅವರ ಅಂದರೆ ಟಾಪ್ ಕಮಾಂಡರ್ ಸೊಲೈಮನಿ ಅವರನ್ನ ಹತ್ಯೆ ಮಾಡಲಾಗಿದೆ. ಇರಾನ್ ಭದ್ರತಾ ಮುಖ್ಯಸ್ಥನನ್ನ ಗುರಿಯಾಗಿಸಿಯೇ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಇಸ್ರೇಲ್ ನಡುವೆ 18ನೇ ದಿನದ ಯುದ್ಧದಲ್ಲಿ ಇಸ್ರೇಲ್ನ ಪ್ರಮುಖ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಬಾಗ್ದಾದ್ನಲ್ಲಿರುವ ಯುಎಸ್ ರಾಯಭಾರ ಕಚೇರಿ ಮೇಲೆ ದಾಳಿಯಾಗಿದ್ದು, ಡ್ರೋನ್ಗಳ ಮೂಲಕ ರಾಯಭಾರ ಕಚೇರಿಯನ್ನ ಟಾರ್ಗೆಟ್ ಮಾಡಲಾಗಿದೆ. ಟೆಲ್ ಅವೇವ್, ಎರ್ಬಿಲ್, ದುಬೈ, ರಿಯಾದ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಡ್ರೋನ್ಗಳ ಮೂಲಕ ರಾಯಭಾರ ಕಚೇರಿಯನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗಿದ್ದು, ಎರ್ಬಿಲ್, ಟೆಲ್ ಅವೇವ್, ದುಬೈ, ರಿಯಾದ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಏರ್ಪೋರ್ಟ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಇಲ್ಲಿ ಇರಾನ್. ಪ್ರಮುಖ ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ಸ್ಥಗಿತ ಆಗಿದ್ದು, ಇಸ್ರೇಲ್ನಿಂದ ಇರಾನ್ ವಾಯುನೆಲೆಗಳ ಮೇಲೆ ದಾಳಿಯಾಗಿದ್ದು, ಟೆಹರಾನ್ನ ಮೇಲೆ ಕ್ಷಿಪಣಿ ದಾಳಿ ಮುಂದುವರೆದಿದೆ. ಇರಾನ್ ಆರ್ಥಿಕತೆಗೆ ಪೆಟ್ಟು ಕೊಡ್ತಾ ಇದೆ ಇಸ್ರೇಲ್, ಅಮೆರಿಕ. ಇಸ್ರೇಲ್ ಮೇಲೆ ಇರಾನ್ ಕೂಡ ಡ್ರೋನ್ ದಾಳಿಯನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ 18ನೇ ದಿನದ ಯುದ್ಧ ಇದೀಗ ಬೇರೆ ಬೇರೆ ಮಜಲುಗಳನ್ನ ಪಡೆದುಕೊಳ್ತಾ ಇದೆ. ಯುದ್ಧ ನಿಲ್ಲಬಹುದು ಅಂತ ಕಾಯ್ತಾ ಇದ್ರೆ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ, ಡ್ರೋನ್ ಅಟ್ಯಾಕ್ ಅನ್ನ ನಡೆಸ್ತಾ ಇದೆ. ಇಸ್ರೇಲ್ ಹಾಗೆಯೇ ಇರಾನ್ ನಡುವಿನ ಈ ಒಂದು ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಈ ಒಂದು ಮಹಾಯುದ್ಧ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಇದೀಗ ತೀವ್ರ ಆಗ್ತಾ ಇದೆ, ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಇರಾನ್ನ ಭದ್ರತಾ ಮುಖ್ಯಸ್ಥರನ್ನ ಗುರಿಯಾಗಿಸಿ ಮಾಡಿರುವಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನಿನ್ನೆ ಪ್ರೆಸ್ ಮೀಟನ್ನು ಮಾಡಿದಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನವಿದ ಒಂದು ಮಾತನ್ನು ಹೇಳ್ತಾರೆ. ಇವತ್ತು ನಾವು ಇರಾನ್ನಲ್ಲಿ ಯಾರ ಜೊತೆಯಲ್ಲಿ ಮಾತನಾಡಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಯಾವುದೇ ಕೂಡ ಟಾಪ್ನಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಆಡಳಿತ ನಡೆಸುವಂಥವ್ರು ಇರ್ಬೋದು, ಯಾರೂ ಕೂಡ ಇವತ್ತು ಬದುಕುಳಿದಿಲ್ಲ ಅಂತೇಳಿ. ಹಾಗಿದ್ರೆ ಅದಕ್ಕೆ ಕಾರಣ ಯಾರು ಅನ್ನುವಂಥ ಪ್ರಶ್ನೆ ಈಗ ಮೂಡುತ್ತೆ. ಯಾಕಂದರೆ ನೋಡಿ, ಯಾವುದೇ ಒಂದು ಮಿಲಿಟರಿ ಡಾಕ್ಟ್ರಿನ್ ಹೇಗೆ ಕೆಲಸವನ್ನು ಮಾಡುತ್ತೆ ಅಂತ ನಾವು ಗಮನಿಸೋದಾದರೆ, ಈಗ ಒಬ್ಬ ಕಮಾಂಡರ್ ಇದ್ದಾಗ ಆ ಕಮಾಂಡರ್ ಒಂದು ಆದೇಶವನ್ನು ಕೊಟ್ಟಿರ್ತಾರೆ. ಆ ಆದೇಶವನ್ನು ಕಾರ್ವಾಕ್ಕಾಗಿ ಅವರ ಕೆಳಗಡೆ ಇರತಕ್ಕಂಥ ಸೇನೆ ಏನಿರುತ್ತೆ ಅದನ್ನು ಪಾಲಿಸಲೇಬೇಕಾಗುತ್ತೆ, ಪಾಲಿಸ್ತಾ ಇರುತ್ತೆ ಕೂಡ. ಒಂದು ವೇಳೆ ಅವರನ್ನು ಹತ್ಯೆ ಮಾಡಿದರೆ ಅವರ ಸ್ಥಾನಕ್ಕೆ ಬರುವಂಥ ವ್ಯಕ್ತಿ ಇನ್ನೊಂದು ಆದೇಶವನ್ನು ಕೊಡುವವರೆಗೂ ಕೂಡ ಅವರು ದಾಳಿನ ಮಾಡ್ತಿರ್ತಾರೆ, ಹೋರಾಟವನ್ನು ಮಾಡ್ತಾನೆ ಇರ್ತಾರೆ. ಅದನ್ನೇ ನಾವೀಗ ಇರಾನ್ ವಿಚಾರದಲ್ಲೂ ಕೂಡ ಗಮನಿಸ್ತಾ ಇರುವಂಥದ್ದು. ಈಗ ಖಮೇನಿ ಹತ್ಯೆ ಆದ ಬಳಿಕ ನಾವು ನೋಡ್ತಾ ಇದ್ದ ಹಾಗೆ ನವಿತಾ, ಅಲ್ಲಿ ಯಾರು ಮುಂದಿನ ಆಡಳಿತವನ್ನು ನಡೆಸುವಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಬರ್ತಾ ಇದ್ರೆ ಅವರ ಪುತ್ರ ಜೂನಿಯರ್ ಖಮೇನಿಯನ್ನು ಕೂಡ ತರುವಂಥ ಪ್ರಯತ್ನ ಆಗುತ್ತೆ. ಈಗ ಅವರ ಮೇಲೆ ಕೂಡ ದಾಳಿ ನಡೆದಿದ್ದು ಅವರು ಬದುಕಿದ್ದಾರೋ ಇಲ್ಲವೋ ಅನ್ನುವಂಥ ಸನ್ನಿವೇಶ ಇದೆ. ಹೀಗಾಗಿ
ಮೊದಲು ಖಮೇನಿ ಮಾಡಿದಂಥ ಆದೇಶ ಏನಿದೆ ಅದನ್ನು ಇವತ್ತಿಗೂ ಕೂಡ ಅದು ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಇರ್ಬೋದು, ಅಲ್ಲಿರುವಂಥ ಸೇನೆ ಇರ್ಬೋದು, ಅಲ್ಲಿ ಇರತಕ್ಕಂಥ ನೌಕಾಸೇನೆ ಇರ್ಬೋದು, ಪ್ರತಿಯೊಬ್ಬರು ಕೂಡ ಪಾಲಿಸ್ತಾ ಇದ್ದಾರೆ. ಹೀಗಾಗಿ ಯುದ್ಧವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇನ್ನು ಮುಂದುವರಿದ ಭಾಗವಾಗಿ ನೋಡ್ತಾ ಇದ್ರೆ, ಹಾಗಿದ್ರೆ ಈಗ ಇರಾನ್ ಏನು ಮಾಡ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ, ಒಂದು ಕಡೆಯಿಂದ ಹರ್ಮೋಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿರುವಂಥದ್ದು ಸಂದರ್ಭದಲ್ಲೇ ಇನ್ನೂ ಮುಂದುವರಿದು ಈಗ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ, ಜೊತೆಗೆ ಅರಬ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಈಗ ಹೊಸದಾಗಿ ಅದನ್ನ ದಾಳಿಯ ಎಸ್ಕಲೇಷನ್ ವಿಧಾನಗಳಿರ್ತವೆ, ಎಸ್ಕಲೇಷನ್ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳಿರ್ತವೆ, ಅದನ್ನ ನಾವು ಗಮನಿಸ್ತಾ ಇದ್ರೆ ಈಗ ಹೈಯರ್ ದ ಲ್ಯಾಡರ್ ಅಂತ ಅಂದ್ರೆ ಇನ್ನೂ ಒಂದು ಮೆಟ್ಟಲನ್ನ ಈಗ ಇರಾನಿಯರಿದೆ. ಇಸ್ರೇಲ್ನಲ್ಲಿ ಇರ್ತಕ್ಕಂಥ ರಾಯಭಾರಿ ಕಚೇರಿಗಳೇನಿದಾವೆ ಅವುಗಳನ್ನ ಕೂಡ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿರುವಂತದ್ದು ಇರಾನ್. ಈಗ ಆಲ್ರೆಡಿ ನಿನ್ನೆ ಈಗ ಅರಬ್ ರಾಷ್ಟ್ರಗಳಿಗೆ ಅಲ್ಲಿ ಇರಾನ್ನ ಕಮಾಂಡರ್ ಒಂದು ಪತ್ರವನ್ನು ಬರೆದಿರ್ತಾರೆ, ನೀವೆಲ್ಲರೂ ಮುಸ್ಲಿಂ ರಾಷ್ಟ್ರಗಳಾಗಿ ಯಾಕೆ ಇನ್ನೂ ಮಾತನಾಡ್ತಾ ಇಲ್ಲ, ನಮ್ಮ ಮೇಲೆ ಇಷ್ಟು ಅನ್ಯಾಯ ಆಗ್ತಾ ಇದೆ, ನಮ್ಮ ಮೇಲೆ ದಾಳಿ ಆಗ್ತಾ ಇದೆ, ಯಾಕೆ ಮಾತನಾಡ್ತಿಲ್ಲ ನೀವು ಅಂತ ಪ್ರಶ್ನೆಯನ್ನು ಮಾಡಿರ್ತಾರೆ. ಜೊತೆಗೆ 6 ಪ್ರಮುಖವಾಗಿರ್ತಕ್ಕಂಥ ರೀಸನ್ಸ್ಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ಈಗ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಅರಬ್ ರಾಷ್ಟ್ರಗಳು ಮಾಡ್ತಾ ಇದ್ರು ಕೂಡ ತನ್ನ ದಾಳಿಯನ್ನು ಮಾತ್ರ ನಿಲ್ಲಿಸುವಂಥ ಮಾತನ್ನೇ ಇವತ್ತು ಇರಾನ್ ಆಡ್ತಾ ಇಲ್ಲ. ಇರಾನ್ನಲ್ಲಿ ಒಂದು ಸೆಟ್ ಏನಿರುತ್ತೆ ಅಥವಾ ಒಂದು ಭಾಗ ಏನಿರುತ್ತೆ ಅವರು ಸೀಸ್ಫೈರ್ ಅನ್ನು ಮಾಡ್ಕೊಳ್ಬೇಕು ಅಂತಿದ್ದಾರೆ, ಇನ್ನೊಂದು ಭಾಗ ಮಾತ್ರ ದಾಳಿಯನ್ನು ನಡೆಸೋದನ್ನು ಮುಂದುವರಿಸ್ತಾನೆ ಇದೆ. ಹೀಗಾಗಿ ಇದು ಎಸ್ಕಲೇಷನ್ ಲ್ಯಾಡರ್ ಏರ್ತಾನೆ ಹೋಗ್ತಾ ಇರುವಂತದ್ದು ನವಿತಾ. ಜೊತೆಗೆ ನೋಡಿ, ಈಗ ದುಬೈನಲ್ಲೂ ಕೂಡ ಸಂಪೂರ್ಣವಾಗಿ ಇದರ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಲಾಗಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಫಾರಿನ್ ಅಬ್ಜೆಕ್ಟ್ಸ್ಗಳು ಅಂದ್ರೆ ಅದು ವಿಮಾನ ಇರ್ಬೋದು, ಜೆಟ್ಸ್ಗಳಿರ್ಬೋದು, ಡ್ರೋನ್ಸ್ಗಳಿರ್ಬೋದು, ದುಬೈನ ಏರ್ ಸ್ಪೇಸ್ ಅನ್ನ ಪ್ರವೇಶ ಮಾಡೋ ಹಾಗಿಲ್ಲ. ಓನ್ಲಿ ಅಲ್ಲಿರ್ತಕ್ಕಂಥ ಅವರ ಏರ್ ಫೋರ್ಸ್ ಏನಿದೆ ಅವರು ಮಾತ್ರ ಇದನ್ನು ಆಪರೇಟ್ ಮಾಡಬಹುದಂತ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿ ಅದನ್ನು ಕೂಡ ಈಗ ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಾ ಇದೆ. ಇದರಿಂದ ಆಗ್ತಾ ಇರುವಂತಹ ಇಂಪ್ಲಿಕೇಶನ್ಸ್ ಇದಾವಲ್ಲ, ಅದು ತೀವ್ರಗತಿಯನ್ನು ಪಡೆದುಕೊಳ್ಳುತ್ತಾ ಇರುವಂತದ್ದು. ಇವತ್ತು ನಮ್ಮ ದೇಶದಲ್ಲೇ ಗ್ಯಾಸ್ನ ಸಮಸ್ಯೆನ ನೋಡ್ತಾ ಇದೀವಿ. ಈಗ ನಂದಾದೇವಿ ಇವತ್ತು ಬಂದು ತಲುಪಿರುವಂತದ್ದು, ನಮ್ಮಲ್ಲಿ ಬರ್ತಾ ಇದಾವೆ ಗ್ಯಾಸ್ ಟ್ಯಾಂಕರ್ಸ್ಗಳು ಬರ್ತಿದ್ದಾವೆ, ಆದ್ರೆ ಅವಶ್ಯಕತೆಗೆ ಪೂರಕವಾಗಿ ಸಾಕಾಗ್ತಾ ಇಲ್ಲ. ಎಸ್ಪೆಷಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೊಂದೇ ಅಲ್ಲ, ಇದರ ಮುಂದುವರೆದ ಭಾಗವಾಗಿ ನಾವು ನೋಡೋದಾದ್ರೆ ಈಗ ಫರ್ಟಿಲೈಸರ್ಸ್ಗಳು ಅಂದ್ರೆ ಈಗ ನಮ್ಮ ರೈತರಿಗೆ ಮುಂಗಾರು ಶುರುವಾಗುತ್ತೆ, ಮಳೆ ಬರ್ತಿದ್ದಾಗೆ ಬೆಳೆ ಬಿತ್ತನೆ ಮಾಡೋದಕ್ಕೆ ಗೊಬ್ಬರದ ಅವಶ್ಯಕತೆ ಇರುತ್ತೆ. ಆ ಗೊಬ್ಬರ ಕೂಡ ಪೂರೈಕೆಯಲ್ಲಿ ವ್ಯತ್ಯಯ ಆಗುವಂತ ಸಾಧ್ಯತೆಗಳಿದಾವೆ. ಇದರ ಇನ್ನೂ ಅತಿ ದೊಡ್ಡ ಭೀಕರವಾದಂತಹ ಪರಿಣಾಮವನ್ನು ಇವತ್ತು ಆಫ್ರಿಕನ್ ರಾಷ್ಟ್ರಗಳು ಅನುಭವಿಸ್ತಾ ಇದ್ದಾವೆ. ಆಫ್ರಿಕನ್ ರಾಷ್ಟ್ರಗಳಲ್ಲಿ ಇವತ್ತು ಪೆಟ್ರೋಲಿಯಂಗೆ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ಗೊಬ್ಬರಕ್ಕೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅಲ್ಲಿಯ ದೈನಂದಿನ ಜೀವನವನ್ನು ನಡೆಸೋದೇ ದುಸ್ತರವಾಗ್ತಾ ಇದೆ. ಈ ಒಬ್ಬ ಟ್ರಂಪ್ ಮಾಡಿದಂಥ ಒಂದು ಮೂರ್ಖತನದ ಈ ದಾಳಿಯ ಕಾರಣದಿಂದಾಗಿ ಇವತ್ತು ಇಡೀ ವಿಶ್ವವೇ ಪರಿತಪಿಸಬೇಕು ಅಂತ ಒಂದು ಹಂತಕ್ಕೆ ಬಂದಿರುವಂಥದ್ದು. ಹಾಗಿದ್ದಾಗ ಡೊನಾಲ್ಡ್ ಟ್ರಂಪ್ ಏನಾದರೂ ಡಿಎಸ್ಕಲೇಟ್ ಮಾತನಾಡ್ತಾ ಇದ್ದಾರೆ ಅಂದರೆ ಇನ್ನೂ ಇಲ್ಲ, ಆ ವ್ಯಕ್ತಿಗೆ ತನ್ನನ್ನು ತಾನು ಇಡೀ ವಿಶ್ವದ ಸರ್ವಾಧಿಕಾರಿ ಅಂತ ಭಾವಿಸ್ತಾ ಆಗಿದೆ. ಒಂದು ಕಡೆಯಿಂದ ಇರಾನ್ನಲ್ಲಿ ಇವತ್ತು ನಿರಂತರವಾಗಿ ನಿರಂಕುಶವಾಗಿ ದಾಳಿಯನ್ನು ನಡೆಸ್ತಾ ಇರುವಂಥ ಬೆನ್ನಲ್ಲಿನೇ ಮತ್ತೊಂದು ಕಡೆ ಕ್ಯೂಬಾವನ್ನು ಕೂಡ ನಾನು ಪಡೆದುಕೊಳ್ತೀನಿ, ನನಗೆ ಎಲ್ಲವೂ ಅಧಿಕಾರ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಇಡೀ ವಿಶ್ವದ ಒಂದು ಇಕ್ವಿಲಿಬ್ರಿಯಮ್ ಏನಿರುತ್ತೆ ಅಥವಾ ಒಂದು ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಸಂಪೂರ್ಣ ನಾಶ ಮಾಡಿ ಎಲ್ಲಕ್ಕೂ ಕೂಡ ಒಂದು ದುಸ್ತರವಾದಂಥ ಸನ್ನಿವೇಶ ನಿರ್ಮಾಣ ಮಾಡೋದಕ್ಕೆ ಅಮೆರಿಕ ಇವತ್ತು ಖಳನಾಯಕನಂತೆ ಒಂದು ಆಕ್ಟ್ ಮಾಡ್ತಾ ಇದೆ. ಅದರ ಒಂದು ಪರಿಣಾಮವನ್ನು ಇವತ್ತು ಗಮನಿಸ್ತಾ ಇದ್ದೀವಿ. ಇರಾನ್ ಮತ್ತು ಮೇಲೆ ನಡೀತಾ ಇರುವಂತಹ ಇಸ್ರೇಲ್ ಅಮೆರಿಕ ದಾಳಿನೂ ನಿಲ್ತಾ ಇಲ್ಲ, ಅವರ ಪ್ರತಿ ದಾಳಿಗಳು ಕೂಡ ನಿಲ್ತಾ ಇಲ್ಲ. ಇದರಿಂದ ವಿಶ್ವದ ಮಧ್ಯಮ ವರ್ಗದ ರಾಷ್ಟ್ರಗಳು ಮತ್ತು ಬಡ ರಾಷ್ಟ್ರಗಳಂತೂ ಅತ್ಯಂತವಾಗಿ ಪರಿತಪಿಸುವಂತಹ ಹಂತಕ್ಕೆ ಬಂದಿದ್ದಾವೆ ನವಿತಾ. ಈಗ ಇರಾನ್ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅಂತ ಹೇಳಿ ಈಗ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಈಗಾಗಲೇ ಅಲ್ಲಿನ ಸೇನಾ ಕಮಾಂಡರ್ಗಳ ಹತ್ಯೆಯ ವಿಚಾರ ಆಗಿರ್ಬೋದು ಅಥವಾ ಪ್ರಮುಖ ನಗರಗಳ ಮೇಲೆ ಮಾಡುವಂತಹ ದಾಳಿ, ಇರಾನ್ನ ಮೇಲೆ ಸಾಕಷ್ಟು ಆರ್ಥಿಕ ಸಮಸ್ಯೆ ಉಂಟಾಗಿದೆ. ಬಟ್ ಸ್ಟಿಲ್ ಇರಾನ್ ಮಾಡ್ತಾ ಇರುವಂತಹ ಪ್ರತಿ ದಾಳಿಗಳು ಈಗ ಅಮೆರಿಕ ಆಗಿರ್ಬೋದು ಇಸ್ರೇಲ್ಗೆ ನುಂಗಲಾರದ ತುಪ್ಪ ಆಗಿದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಅಂತ. ಈಗ ನೋಡಿ, ಅಲ್ಲಿಯ ಟಾಪ್ ಕಮಾಂಡರ್ ಸೊಲೆಮನಿ ಅವರನ್ನ ಕೂಡ ಹತ್ಯೆಯನ್ನು ಮಾಡಿರುವಂಥದ್ದು ವರದಿಗಳು ಬರ್ತಾ ಇದ್ದಾವೆ. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ಯಾವ ವರದಿಯನ್ನು ನಂಬಬಾರದು ಅನ್ನೋದು ಸಹಜವಾಗಿ ಪ್ರಶ್ನೆಗಳು ಇದ್ದೇ ಇರ್ತವೆ. ಆದರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಒಂದು ವೇಳೆ ಅವರ ಹತ್ಯೆ ಆಗಿದ್ದೆ ಆದರೆ ಅಗೇನ್ ಇದು ಮತ್ತೊಂದಿಷ್ಟು ದೊಡ್ಡ ಪ್ರೊವೊಕೇಶನ್ಸ್ಗೆ ಕಾರಣ ಆಗುತ್ತೆ ನವಿತಾ. ಈಗ ನೀವು ಹೇಳ್ತಾ ಇದ್ದ ಹಾಗೆ ಇರಾನ್ನ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನೋದು ಮಾತ್ರ ಅಲ್ಲ, ಇರಾನ್ಗೆ ಅರ್ಥ ಆಗ್ತಾ ಇದೆ ತನ್ನ ಸಂಪೂರ್ಣವಾದಂಥ ಭವಿಷ್ಯವೇ ಈಗ ಕಗ್ಗತ್ತಲಿಗೆ ನೂಕಲ್ಪಟ್ಟಿದೆ ಅಂತೇಳಿ. ಮುಂದಿನ ಈ ಕನಿಷ್ಠ ಪಕ್ಷ 50 ವರ್ಷ ಬೇಕಾಗುತ್ತೆ ಅವರಿಗೆ ಮರಳಿ ಈಗಿದ್ದಂಥ ಇರಾನನ್ನು ಕಟ್ಟಿಕೊಳ್ಳಬೇಕಾದ್ರೆ. ಅಷ್ಟು ಸಾವು ನೋವುಗಳಾಗಿದ್ದಾವೆ, ಅಷ್ಟು ಭೀಕರವಾದಂಥ ದಾಳಿಗಳಾಗ್ತಾ ಇದ್ದಾವೆ. ಸಾವಿರಾರು ಟಾರ್ಗೆಟ್ಗಳನ್ನು ಈಗ ಗುರಿಯಾಗಿಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ನ ವಾಯುಸೇನೆಗಳು ದಾಳಿಯನ್ನು ನಡೆಸ್ತಾನೆ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇರಾನ್ ಈಗ ಅಕ್ಷರಶಃ ಯಾವ ರೀತಿಯಾಗಿ ಒಂದು ಬಿಹೇವ್ ಮಾಡ್ತಾ ಇದೆ ಅಂದರೆ, ಒಂದು ರೀತಿಯಿಂದ ಸುಸೈಡ್ ಬಾಂಬ್ ಬರ್ತಾರ, ತನ್ನ ಒಂದು ಭವಿಷ್ಯ ಅಂತೂ ಸಂಪೂರ್ಣವಾಗಿ ಕಗ್ಗತ್ತಲೆಗೆ ಅಮೆರಿಕ ನೂಕಿದೆ. ಹಾಗಿದ್ದಾಗ ನಾನು ಉಳಿದವರನ್ನ ಯಾಕೆ ಬಿಡಬೇಕು ಅನ್ನುವಂಥ ಪ್ರಶ್ನೆ ಅದಕ್ಕೆ ಇರುವಂಥದ್ದು. ಯಾಕಂದ್ರೆ ಅಮೆರಿಕಕ್ಕೆ ಈಗ ನೋಡಿ ಅವ್ರಿಗೆ ಸಹಾಯವನ್ನ ಕೇಳಿಕೊಂಡು ನಿನ್ನೆ ತಾನೇ ಈಗ ಡೊನಾಲ್ಡ್
ಡೊನಾಲ್ಡ್ ಟ್ರಂಪ್ ಹೇಳಿದ್ರು ನಮಗೆ ಚೈನಾ ಸಪೋರ್ಟ್ ಮಾಡಬೇಕು, ಅದೇ ರೀತಿಯಾಗಿ ಇಂಗ್ಲೆಂಡ್ ಸಪೋರ್ಟ್ ಮಾಡಬೇಕು, ಅದೇ ರೀತಿ ಫ್ರಾನ್ಸ್ ಸಪೋರ್ಟ್ ಮಾಡಬೇಕು ಅಂತೇಳಿ ಇವತ್ತು ಇಂಗ್ಲೆಂಡ್ನ ಪ್ರಧಾನಿ ಕೈಮರ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಈ ಯುದ್ಧದಲ್ಲಿ ಧುಮುಕೋದಿಲ್ಲ ಅಂತೇಳಿ. ಅದೇ ರೀತಿಯಾಗಿ ಫ್ರಾನ್ಸ್ ನೇರವಾಗಿ ಇರಾನ್ ಜೊತೆಯಲ್ಲಿ ಮಾತನಾಡ್ತಾ ಇದೆ. ಅಂದ್ರೆ ಈ ಒಂದು ರೀತಿಯಿಂದ ಮಾರಲಿ ಇರ್ಬೋದು ಅಥವಾ ಲಾಜಿಕಲಿ ಇರ್ಬೋದು, ಈ ಸೇನೆ ವಿಚಾರಕ್ಕೆ ಯುದ್ಧದ ವಿಚಾರಕ್ಕೆ ಬಂದ್ರು ಈಗ ಅಮೆರಿಕ ಸ್ಪಷ್ಟವಾದಂತಹ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಆ ಹಿನ್ನಡೆ ಅವರಿಗೆ ಅರ್ಥ ಆಗದೆ ಅಗೇನ್ ಅದೊಂದು ಈಗೋ ಪ್ರಾಬ್ಲಮ್ ಆಗುವಂತದ್ದು ಟ್ರಂಪ್ಗೆ. ಆ ಒಂದು ತನ್ನ ಒಂದು ಅಹಂಕಾರವನ್ನ ಪೂರೈಸೋಕೋಸ್ಕರ ಮತ್ತೊಂದಿಷ್ಟು ದಾಳಿಯನ್ನ ಮಾಡುವಂತದ್ದು, ಮತ್ತೊಂದಿಷ್ಟು ಪ್ರವೋಕ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂತ ಕಂಡು ಬರ್ತಾ ಇದೆ. ಹೀಗಾಗಿ ಇರಾನ್ಗೆ ಈಗ ಕಳೆದುಕೊಳ್ಳುವಂತದ್ದು ಏನಿಲ್ಲ, ಅದು ಏನೇ ಇದ್ರೂ ತನ್ನ ಮೇಲಿನ ಆದಂತ ದಾಳಿಗೆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಆದ್ರೆ ಪರಿತಪಿಸಬೇಕಾಗಿರುವಂತದ್ದು ಯಾವುದೇ ಸಮಸ್ಯೆಗೆ ನೇರವಾಗಿ ಪಾಲ್ಗೊಳ್ಳದೇನೆ ಅರಬ್ ರಾಷ್ಟ್ರಗಳು, ಅದು UAE ಇರ್ಬೋದು, ಕತಾರ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಓಮನ್ ಇರ್ಬೋದು, ಈ ರಾಷ್ಟ್ರಗಳಿಗೆ ದುಸ್ತರವಾಗ್ತಾ ಇದೆ. ಅಲ್ಲಿಗೆ ರಫ್ತನ್ನ ಮಾಡ್ತಿದ್ದಂತ ಭಾರತದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮ ಹಾಲು, ಮೀನು, ಮಾಂಸವನ್ನ ರಫ್ತು ಮಾಡೋದು ಕಷ್ಟ ಆಗ್ತಾ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಇಡೀ ವಿಶ್ವದ ಆರ್ಥಿಕತೆಗೆ ದೊಡ್ಡ ಪೆಟ್ಟಂತೂ ಖಂಡಿತವಾಗಿ ಬೀಳ್ತಾ ಇದೆ ನವಿತಾ. ಹಾಗೆ ಸಂಪರ್ಕದಲ್ಲಿ ರಾಘವೇಂದ್ರ ಗುಡಿ.